ಚಿನ್ನಾಭರಣ ಪ್ರಿಯರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ. ಸೊ ಚಿನ್ನದ ಬೆಲೆ ಈ ರೀತಿ ಏರಿಕೆ ಆಗಿರೋದು ಅವ್ರಿಗೆ ಎಷ್ಟು ನಿರಾಸೆ ತಂದಿದೆ ಅನ್ನೋದನ್ನ ಹಂಚ್ಕೊಂಡಿದ್ದಾರೆ. ಸೊ ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಚಿನ್ನ ಅಂದ್ರೇ ಬಡವ್ರಿಗೆ ತುಂಬ ಎತ್ತರದಲ್ಲಿದೆ. ನಾವು ಅದನ್ನ ಬಗ್ಗೆ ಮಾತಾಡತಾನೇ ಇಲ್ಲ. ಆದರೆ ತುಂಬ ಒಂದು ಮಧ್ಯಮ ವರ್ಗದವ್ರಿಗೂ ಒಡವೆ ತಗೊಳ್ಳೋದು ತುಂಬ ಕಷ್ಟ ಆಗಿದೆ. ಇಷ್ಟ ಆದರೆ ನಾಳೆ ದಿನ ಖಂಡಿತ ತಾಳಿನೂ ಚಿನ್ನದ ಯಾರೂ ಕಟ್ಟೋದಿಲ್ಲ, ಅರ್ಶಿನ ಕೊಂಬೆ ಕಟ್ಟಬೇಕಾಗತ್ತೆ. ಯಾಕಂದರೆ ಬಡವರು ಒಂದು 5 ಗ್ರಾಮ್ ಗೋಲ್ಡ್ ತರೋದಕ್ಕೂ ಲಕ್ಷ ಬೇಕಾಗುತ್ತೆ. ಎಲ್ಲಿಂದ ತಗೊಂಡು ಬರ್ತಾರೆ ಬಡವರು? ತುಂಬಾ ಕಷ್ಟ ಇದೆ. ಸರ್ಕಾರ ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಎಲ್ಲಾನು ಚಿನ್ನದಲ್ಲೇ ಹಾಕ್ಬೇಕು ಅಂತ ಹೇಳ್ತಾ ಇದ್ರು. ಇವಾಗ ನೀವು ಹೇಳ್ದಂಗೆ ಒಂದು ತಾಳಿ ಒಂದು ಮೂಗುತಿ ತಗೊಳಕ್ಕೂ ನಾ ಹೇಳ್ತಾ ಇದ್ದೀನಲ್ಲ, ಏನಿಲ್ಲ ಅಂದ್ರೂ ಒಂದು ಬಡ ಕುಟುಂಬದವರು ಒಂದು ಮಾಂಗಲ್ಯ ಚಿನ್ನದಂತ ಹಾಕ್ತಾ ಇದ್ರು. ಇನ್ನು ಮುಂದೆ ಬರೋ ಅಂಥ ದಿನಗಳಲ್ಲಿ ಅರ್ಶಿನ ಕೊಂಬೆ ಕಟ್ಟಬೇಕಾಗತ್ತೆ ಅಂತ ನನ್ನ ಅನಿಸಿಕೆ ಇದೆ. ಹೆಣ್ಮಕ್ಳು ಅಂದ್ರೆ ಪ್ರತಿಯೊಬ್ಬರಿಗೂ ಚಿನ್ನ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಆದ್ರೆ ಇವಾಗ ಚಿನ್ನದ ನಾವು ಅದನ್ನ ಕನಸು ಕಾಣಕ್ಕೂ ಆಗೋದಿಲ್ಲ ಬಿಡಿ. ಗೋಲ್ಡು ನಿಜವಾಗ್ಲೂ ತುಂಬಾ ಕಾಸ್ಟ್ಲಿ ಆಗೋಗಿದೆ. ಬಡವರಿರ್ಲಿ ಮಿಡ್ಲ್ ಕ್ಲಾಸ್ಗೂ ಎಟ್ಟಕದೇ ಇರೋಷ್ಟು ಆಗ್ಬಿಟ್ಟಿದೆ. ಅಷ್ಟೊಂದು ರೇಟ್ ಆಗುವಂತ ಅವಶ್ಯಕತೆ ಇರ್ಲಿಲ್ಲಪ್ಪ. ಅಷ್ಟೊಂದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ತುಂಬಾ ಖುಷಿ ಆಗುತ್ತೆ. ಇಷ್ಟು ಪ್ರೈಸ್ ಆಗತ್ತೆ ಅಂತ ಹೇಳೋರು ಅಲ್ಲ ಹೇಳ್ತಾ ಇದ್ರು ಕೆಲವರು, ಬಟ್ ಇಷ್ಟೊಂದು ಆಗುತ್ತೆ ಅಂತ ನಾವೆಲ್ಲ 450 ರೂಪಾಯಿಂದ ತಗೊಂಡವರು. ತುಂಬಾ ನಂಗೇನು ಅಷ್ಟೊಂದು ಇಷ್ಟ ಇಲ್ಲ, ಕ್ರೇಜ್ ಇಲ್ಲ. ಬಟ್ ಗೋಲ್ಡ್ ಹಾಕೊಳ್ಳಬೇಕಲ್ಲ, ಸ್ವಲ್ಪ ಹಾಕೊಳ್ತೀವಿ. ಬಟ್ ಟೂ ಮಚ್ ಆಗಿಲ್ಲ. ಈಗ ಇರೋದು ಉಳಿಸ್ಕೊಂಡ್ರೆ ಸಾಕಾಗಿದೆ. ಅಷ್ಟೊಂದು ಆಗದೆ ಇದ್ರೆ ಒಳ್ಳೇದು, ಎಲ್ಲರಿಗೂ ಸಿಗುವಂತ ಆದ್ರೆ ಒಳ್ಳೇದು. ಮುಂಜಿ ಅಂದ್ರೆ ಬೆಳ್ಳಿ ಅದ್ರ ಬಗ್ಗೆ ತುಂಬಾ ಮೋಸ ಆಗಿದೆ. ಬೆಂಗಳೂರಲ್ಲಿ ರೇಟ್ ಜಾಸ್ತಿ ಆಗಿದೆ. ಇಷ್ಟು ರೇಟ್ ಮಾಡ್ತಾರೆ ಬಡವರು ಎಲ್ಲಿ ಇದು ಮಾಡ್ತಾರೆ ಅಂತ ಹೇಳಿ ತುಂಬಾ ಇದು ಮಾಡ್ತಾವ್ರೆ. ಎಲ್ಲ ಬೆಲೆ ರೇಟ್ ಮಾಡಿ ಟ್ಯಾಕ್ಸು ಅದಕ್ಕೆ ಟ್ಯಾಕ್ಸ್ ಎಲ್ಲ ಮಾಡಿ ಎಲ್ಲ ಇದು ಮಾಡ್ತಾವ್ರೆ. ಅದಕ್ಕೋಸ್ಕರ ಸರಿ, ಎಲ್ಲ ಹೇಳೋದು ಅಷ್ಟೇ. ಅಯ್ಯಪ್ಪ 5 ಗ್ರಾಮ್ ಮೂಗ್ಬಟ್ಟೆಗೆ 1-1.5 ಗ್ರಾಮ್ ಚಿನ್ನ ತೊಗೊಳೋದಕ್ಕೂ ಅಯ್ಯಪ್ಪ ಭಯ ಆಗ್ತಿದೆ ಅಂತ. ಸೊ ನಾನು ಇದನ್ನು ಕೇಳಲೇಬೇಕು. ಎಲ್ಲ ಹೊಳೆಯುವಂಥ ವಸ್ತು ಚಿನ್ನ ಅಲ್ಲ ಅಲ್ವಾ? ಬಟ್ ಆದರೆ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸೊ ಚಿನ್ನ ಥರನೇ ಕ್ವಾಲಿಟಿ, ನೀರಲ್ಲಿ ಹಾಕಿ ಕಲರ್ ಹೋಗಲ್ಲ, ಕತ್ತಿಗೆ ಹಾಕೊಳ್ಳಿ ಪಳಪಳ ಅಂತ ಹೊಡೆಯುತ್ತೆ, ಚಿನ್ನ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ಪ್ರಾಡಕ್ಟ್ಸ್ಗಳು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಚಿನ್ನದ ಪ್ಯೂರಿಟಿ ಬಗ್ಗೆ ಇನ್ನೆಷ್ಟು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಬಿಕಾಸ್ ಚಿನ್ನದ ದರ ಏರಿಕೆ ಆದ ಬೆನ್ನಲ್ಲೇ ತುಂಬ ಮಾಲ್ ಪ್ರಾಕ್ಟೀಸಸ್ ಆಗ್ತಾ ಇರೋದು ಅಂತ ನಾವು ನೋಡ್ತಾ ಇದ್ದೇವೆ. ಸೊ ಏನು ಹೇಳ್ತೀರಾ ಸರ್ ಶ್ರೀನಿವಾಸ್? ನೀವು ಹೇಳಿದ ಖಂಡಿತವಾದ ಮಾತು. ಬೆಲೆ ಜಾಸ್ತಿ ಆಗದಿದ್ದಂಗೆ ಮೋಸನೂ ಜಾಸ್ತಿ ಆಗೇ ಆಗುತ್ತೆ. ಆದರೆ ದಿವ್ಯಾ ಮೇಡಮ್ ಅವರ ಆತಂಕ ನಿವಾರಣೆ ಮಾಡಬೇಕು ಅಂದರೆ ನಿಮ್ಮ ಮಾತು ಒಂದು ಬೆಲೆ ಬರಬೇಕು ಅಂದರೆ 3 ಪಾಯಿಂಟ್ ಇದೆ. ಈ 3 ಪಾಯಿಂಟನ್ನು ತಿಳ್ಕೊಂಡ್ರೆ ಸುಲಭವಾಗಿ ಎಲ್ಲಿ ಬೇಕಾದರೂ ತಗೋಬೋದು ಚಿನ್ನನ ಮುಂದಕ್ಕೆ. ಅದು ದೊಡ್ಡ ಅಂಗಡಿ ಆಗ್ಬೋದು, ಸಣ್ಣ ಅಂಗಡಿ ಕೂಡ ಆಗ್ಬೋದು. ಈಗ ಸರ್ಕಾರ ಒಂದು ತುಂಬ ಒಳ್ಳೆ ಸಿಸ್ಟಮನ್ನು ತಂದಿದೆ, ಹಾಲ್ ಮಾರ್ಕಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಇವಾಗ ಅದನ್ನು ಚಿನ್ನ ಮಾರಬೇಕಾದ್ರೆ ಅಂಗಡಿನಲ್ಲಿ ಹಾಲ್ ಮಾರ್ಕಿಂಗ್ ಆಗಿರಲೇಬೇಕು ಅಂತ ಭಾರತ ಸರ್ಕಾರ ನಿರ್ಧಾರ ಮಾಡಿಬಿಟ್ಟಿದೆ. ಆದ್ದರಿಂದ ನಾವು ಮೊದಲು ಗಮನಿಸಬೇಕಾಗಿರೋದು ಹಾಲ್ ಮಾರ್ಕಿಂಗ್ ಆಗಿದೆಯಾ ಅಂತ. ಹಾಲ್ ಮಾರ್ಕಿಂಗ್ ಆಗಿದ್ದರೆ ಅದರಲ್ಲಿ ಮುಂದಕ್ಕೆ ಮೋಸ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಲ್ ಮಾರ್ಕ್ ಆಗಿದೆಯಾ ಅನ್ನೋದನ್ನು ನಾವು ಮಂದಟ್ಟು ಮಾಡಿಕೊಳ್ಬೇಕು. ಇದು ಮೊದಲನೇ ಪಾಯಿಂಟು. ಹಾಲ್ ಮಾರ್ಕ್ ಆಗಿರೋ ಚಿನ್ನ ಮಾತ್ರನೇ ಖರೀದಿ ಮಾಡಬೇಕು, ಆಗದೆ ಇರೋದನ್ನು ಮುಟ್ಟಬಾರ್ದು. ಎರಡನೇದು, ಈಗ ನಾವು ಚಿನ್ನ ತಗೊಂಡಾಗ ಬಿಲ್ಲು ಸಾಮಾನ್ಯವಾಗಿ ತುಂಬ ಜನ ಬಿಲ್ಲು ತಗೊಳ್ಳೋದಿಲ್ಲ. ಆದರೆ ಇನ್ನು ಮುಂದಕ್ಕೆ ನಮಗೆ ಬಿಲ್ ಬೇಕೇ ಬೇಕು ಅಂತ ತಗೊಂಡ್ರೆ ಅದರಲ್ಲಿ ಏನೇನು ನಮಗೆ ಅಡ್ವಾಂಟೇಜಸ್ ಇರುತ್ತೆ ಅಂತ ಹೇಳ್ತೀನಿ. ಅದರಲ್ಲಿ ಅವರು ಆಭರಣ ಯಾವುದು, ಅದರ ವಿನ್ಯಾಸ ಏನು, ಅದರ ತೂಕ ಏನು ಅಂತೆಲ್ಲ ಬರೆದಿರಲೇಬೇಕು ತಾನೆ. ಆ ರೀತಿ ಬರೆದಿರೋ ಎಲ್ಲ ಡೀಟೇಲ್ಸ್ ಇರೋವಂಥ ಬಿಲ್ಲು ನಮ್ಮ ಕೈಲಿದ್ರೆ ಮುಂದಕ್ಕೆ ಯಾವತ್ತೇ ಒಂದು ಬೆಸ್ಗೆ ಬೀಳೋದೇ ಆಗ್ಬೋದು, ಕಲ್ಲು ಬೀಳೋದೇ ಆಗ್ಬೋದು, ಅಥವಾ ಪ್ಯೂರಿಟಿ ವಿಷಯನೇ ಆಗ್ಬೋದು, ಕಡಿಮೆ ಇದೆ ಅಂತ ಅನ್ನಿಸ್ಬೋದು. ಯಾವತ್ತಿದ್ರೂ ಆ ಆಭರಣ ಜೊತೆ ಬಿಲ್ ತೊಗೊಂಡು ಆ ಅಂಗಡಿಗೆ ಹೋದರೆ ಅವ್ರ ಜವಾಬ್ದಾರಿ ಇರಲೇಬೇಕಾಗತ್ತೆ. ಆದ್ದರಿಂದ ಇನ್ನು ಮುಂದಕ್ಕೆ ಬಿಲ್ಲು ಬೇಡ ಅನ್ನೋದನ್ನು ಬಿಟ್ಟು ಬಿಲ್ಲು ಕಂಪಲ್ಸರಿಯಾಗಿ ಬೇಕು ಅಂತ ತಗೊಂಡ್ರೆ ನಾವು ಸೇಫಾಗಿರ್ತೀವಿ, ಇಷ್ಟೊಂದು ಬೆಲೆ ಕೊಟ್ಟು ಚಿನ್ನ ತಗೊಳ್ಳೋವಾಗ. 3ನೇ ಪಾಯಿಂಟು, ಇದು ಯಾರೂ ಗಮನಿಸ್ಕೊಳ್ಳೋದೇ ಇಲ್ಲ, ಯಾರಿಗೂ ಇದು ಅರಿವು ಕೂಡ ಇರೋದಿಲ್ಲ. ಯಾವಾಗಲೂ ಚಿನ್ನ ಖರೀದಿ ಮಾಡೋದಕ್ಕೂ ಮೊದಲು ಆ ಅಂಗಡಿಯವ್ರನ್ನ ಕೇಳಿ
ನಿಮ್ಮ ಬೈಬ್ಯಾಕ್ ಪಾಲಿಸಿ ಏನು ಅಂತ. ನಾನು ನಾಳೆ ಇದನ್ನು ತಗೊಂಬಂದು ವಾಪಸ್ ತೊಗೊಳ್ಳಿ ಅಂತ ಕೊಟ್ಟರೆ ನೀವು ಯಾವ ರೀತಿ ಇದನ್ನು ತಗೊಳ್ತೀರಾ, ಎಷ್ಟು ಕೊಡ್ತೀರಾ ನಮಗೆ. ಓಕೆ. ಈ ಬೈಬ್ಯಾಕ್ ಪಾಲಿಸಿ ಯಾರ್ದು ಚೆನ್ನಾಗಿರುತ್ತೆ ಅವ್ರ ಹತ್ರ ಐಟಮು ಚೆನ್ನಾಗಿದೆ ಅಂತ, ಆಭರಣನೂ ಚೆನ್ನಾಗಿದೆ ಅಂತ. ಇವಾಗ 100 ರೂಪಾಯಿ ನಾವು ಖರೀದಿ ಮಾಡಿದ್ದು ಅದಕ್ಕೆ ವೇಸ್ಟೇಜು, ಮೇಕಿಂಗ್ ಚಾರ್ಜು ಎಲ್ಲ ಹೋಗಿ ಅವ್ರು 88 ರೂಪಾಯಿಗೆ ನಾನು ವಾಪಸ್ ತೊಗೊಳ್ತೀನಿ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಅದು ನ್ಯಾಯವಾದ ಮಾತು. ಈಗ ಅದನ್ನು ನಾನು 70ಕ್ಕೆ ತೊಗೊಳ್ತೀನಿ ಅಂತ ಹೇಳಿದ್ರೆ ಅದು ನ್ಯಾಯವಾದ ಮಾತು ಅಲ್ಲ. ಅಲ್ಲೇ ಗೊತ್ತಾಗೋಗುತ್ತೆ ಅವ್ರ ಬಂಡವಾಳ ಏನು ಅಂತ. ಆದ್ದರಿಂದ ಈ 3 ಪಾಯಿಂಟನ್ನು ಸರಿಯಾಗಿ ಗಮನಿಸಿ ನಾವು ಮುಂದೆ ಚಿನ್ನಾಭರಣಗಳನ್ನ ಖರೀದಿ ಮಾಡಿದ್ರೆ ನಮಗೆ ಮೋಸ ಆಗೋ ಸಾಧ್ಯತೆ ಇಲ್ಲ.